ದೇವ, ಎಂಥ ಅಗ್ನಿ ಪರೀಕ್ಷೆಗೆ ನುಗ್ಗಿಬಿಟ್ಟಿ ನಾನು. ಈ ವಿಷಯವೇನಾದರೂ ರವಿಗೆ ಗೊತ್ತಾದ್ರೆ ಅವರು ಬದುಕಬಹುದಾ? ನನ್ನನ್ನು ಮನಸಾರೆ ಪ್ರೀತಿ ಮಾಡಬಹುದಾ? ಏನೇ ಆದರೂ ಕೂಡ ಈ ಹಾಲು ಒಬ್ಬರಿಂದಾದರೂ ಹೆಪ್ಪಾಗಲೇಬೇಕು. ಹೌದು ಹೌದು. ರವಿ, ರವಿ, ಸ್ವಲ್ಪ ಹೊರಗಡೆ ಬರ್ತೀರಾ? ಯಾಕೆ ಭಾರತಿ, ಯಾಕೋ ಕೂಗಿದೆಯಲ್ಲ? ಸ್ವಲ್ಪ ರೆಸ್ಟ್ ತಗೋಣಂತ ಮಲಗಿದ್ದೆ. ಏನಿದ್ದು ರವಿ, ನಮ್ಮ ಪ್ರಥಮ ರಾತ್ರಿ ಅಂತ ನಾನೇ ನಿಮಗೆ ಹೇಳಬೇಕಾ? ಇದು ನಾವಿಬ್ಬರು ಒಂದಾಗೋ ಶುಭ ದಿನ. ಓಹೋ, ಆ ವಿಷಯವನ್ನು ಹೇಳೋದೇ ನಿನಗೆ ಮರೆತು ಬಿಟ್ಟಿದ್ದೆ. ಮೊನ್ನೆ ನಾನು ಬೆಂಗಳೂರಿನಿಂದ ಬರುವಾಗ ನನ್ನ ಮೈಯಲ್ಲಿ ಸ್ವಲ್ಪ ಜ್ವರ ಬರೋ ಸಲುವಾಗಿ ಡಾಕ್ಟರ್ ಹತ್ತಿರ ಹೋಗಿದ್ದೆ. ಡಾಕ್ಟರ್ ಏನು ಹೇಳಿದ್ರು? ನಾನು ನನ್ನ ಫ್ರೆಂಡ್ ಡಾಕ್ಟರ್ ಹತ್ತಿರ ಹೋದಾಗ ಡಾಕ್ಟರು ನನ್ನ ಫ್ರೆಂಡನ್ನು ಒಳಗೆ ಕರೆದು ಅವುಗೊಂದು ಕದ್ದು ಮಾತನ್ನು ಹೇಳ್ತಿದ್ದರು. ನಾನು ಅದನ್ನು ಗುಪ್ತಾಗಿ ಕೇಳಿಸಿಕೊಂಡೆ ಭಾರತಿ. ಅವ್ರು ಏನು ಹೇಳಿದ್ರು ಭಾರತಿ? ಅದು ಹೇಳಿ, ಏನು ಅಂತ ಹೇಳಿ. ಭಾರತಿ, ನನಗೆ ಕ್ಯಾನ್ಸರ್ ರೋಗಿದೆ ಅಂತೆ ಭಾರತಿ. ಹೌದು ಭಾರತಿ, ಕೆಲಗಷ್ಟು ದಿನಗಳ ಕಾಲ ಹೆಣ್ಣಿನ ಸಂಪರ್ಕದಿಂದ ದೂರಿರುವುದು ಹೇಳಿದ್ದಾರೆ. ದಯವಿಟ್ಟು ನನ್ನ ರೋಗ ಕಾಯಿಲೆ ವಾಸಿಯಾಗುವವರಿಗೆ ದೂರ ಇದ್ದರೆ ಒಳ್ಳೆಯದು ಭಾರತಿ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನನಗೆ ಮೈಯಲ್ಲಿ ತುಂಬ ಸುಸ್ತಾಗ್ತಾ ಇದೆ. ನಾನು ಬರ್ತೀನಿ ಭಾರತಿ, ನಾನು ಬರ್ತೀನಿ. ಮೆಚ್ಚಿದೆ ಬ್ರಹ್ಮ, ಈ ನಿನ್ನ ಕೃತಿಗೆ ಮೆಚ್ಚಿದೆ. ಗಂಡನ ಹೃದಯದಲ್ಲಿ ಪ್ರೀತಿ ಇಡಬೇಕಂತ ಆಸೆ ಪಟ್ಟೆ. ಮೊದಲನೇ ಗಂಡ ಬಂಗಾರದ ಮದುವೆ, ಅದ್ರ ಬೆಲೆ ಪವಿತ್ರವಾದದ್ದು. ಏನು ಪ್ರಯೋಜನವಿಲ್ಲ. ಎರಡನೇ ಗಂಡನ ಹೃದಯ ತೂತು ಬಿದ್ದ ಪಾತ್ರೆ, ಅದರಲ್ಲಿ ನನ್ನ ಪ್ರೀತಿ ನಿಲ್ಲಬಹುದೇ? ಹೇಳು ಬ್ರಹ್ಮ, ಹೇಳು. ಒಬ್ಬರಲ್ಲದೆ ಇಬ್ಬರು ಗಂಡಂದಿರನ್ನು ಕೊಟ್ಟೆ, ಆದ್ರೆ ಅವರ ಹೃದಯವನ್ನೇ ಮುಟ್ಟಲಾರದಷ್ಟು ದೂರವಿಟ್ಟೆ. ಮೆಚ್ಚಬೇಕು ಬ್ರಹ್ಮ, ನಿನ್ನ ಕೃತಿಗೆ ಮೆಚ್ಚಲೇಬೇಕು. ವಾವ್ ವಾವ್. ಹೇಳಿರ್ಬೇಕು ಬ್ರಹ್ಮ ಬರಹ ಅಂತ. ಗಂಡನಿಲ್ಲದೆ ಮಿಂಡನ ಜೊತೆಗೆ ಬಾಳು ಸಾಗಿಸೋ ಭಂಡರಂಡೇರಿಗೆ ನೀನನ್ನು ಅವಕಾಶ ಕೊಟ್ಟೆ. ಆದ್ರೆ ಗಂಡನಿದ್ರು ಕೂಡ ಅವರನ್ನು ಮುಟ್ಟಲಾರದ ಪಾಪಿಯನ್ನಾಗಿ ಮಾಡಿಬಿಟ್ಟೆ. ಬರೆಯುವನು ನೀನಾದ್ರೆ ಅದನ್ನು ಅನುಭವಿಸೋ ಅದೃಷ್ಟ ನನಗಿದೆ ಬ್ರಹ್ಮ, ನನಗಿದೆ.
ರೆಕ್ಕೆ ಇಲ್ಲದ ಹಕ್ಕಿ ಇದ್ದ ಹಾಗೆ. ಇದು ಮನೆ ಅಲ್ಲ, ಇದುವೇ ನನ್ನ ಬಂಧನ. ಇದುವೇ ನನ್ನ ಪ್ರಪಂಚ. ಇದುವರೆಗೆ ಅದೆಷ್ಟೋ ಹೆಣ್ಣಿನ ಸೆರಗಿನಲ್ಲಿ ಕಾಲಿಟ್ಟಿದ್ದೇನೆ, ಆದರೆ ಯಾವ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿಲ್ಲ, ಕಟ್ಟುವುದೇ ಇಲ್ಲ. ಆದರೆ ನನ್ನನ್ನು ಕೊಲೆ ಮಾಡುತ್ತೇನೆಂದು ತಿರುಗುತ್ತಿರುವ ಈ ಸಮಾಜದಲ್ಲಿ ಗಂಡುಗಳು ಇನ್ನೂ ಹುಟ್ಟುವುದೇ ಇಲ್ಲ. ಇನ್ನೇನಿದ್ದರೂ ನನ್ನದೇ ರಾಜಭಾರ. ಗುಡ್ ಮಾರ್ನಿಂಗ್ ಮಿಸ್ಟರ್ ರೌಡಿ ಕರ್ಮೇಂದ್ರ. ಗುಡ್ ಮಾರ್ನಿಂಗ್. ಇದೇನು ರೂಪ? ಈ ವೇಷದಲ್ಲಿ ಎಲ್ಲಿಗೇಕೆ ಬಂದೆ? ಹುಲಿಯನ್ನೇ ಭೇಟಿಯಾಡಲು ಬಂದ ಬೇಟೆಗಾರ್ತಿಗಳು ನಾನು. ಅಷ್ಟು ಸರಳವಾಗಿ ನಾನು ಸಹಿಸೋದಿಲ್ಲ. ನೀನು ನಾನು ಹೇಳಿದ ಕಾರ್ಯವನ್ನು ಮಾಡಬೇಕು. ಇರದಿದ್ದರೆ ಬೇಡ ರೂಪ, ನೀನು ಹೇಳಿದಂತೆ ಕೇಳ್ತೀನಿ. ದಯವಿಟ್ಟು ಆ ಪಿಸ್ತೂಲನ್ನು ಆಚೆ ಎಸಿ. ಮೊದಲು ನೀನು ನನ್ನ ಕೊಳಿಗೆ ತಾಳಿ ಕಟ್ಟಿ ಸತಿ ಅಂತ ಸ್ವೀಕಾರ ಮಾಡಬೇಕು. ಹಾಗೆ ನನ್ನೊಂದಿಗೆ ಜೀವನ ಕಳೆಯಬೇಕು. ನಿನ್ನ ಅರ್ಧ ಆಸ್ತಿಯನ್ನು ನನ್ನ ಹೆಸರಿಗೆ ಬಿಟ್ಟು ಕೊಡಬೇಕು. ನಾಳೆ ನಾನು ಹುಟ್ಟುವ ಮಗು ನೀನು ಬಿಟ್ಟು ಹೋದ್ರೆ ನಿನ್ನ ಹೆಸರು ಹೇಳಿ ಬದುಕಬೇಕು. ಅದಕ್ಕೆ ಒಪ್ಪಿಕೊಳ್ಳಬೇಕು. ಇಲ್ಲವಾದ್ರೆ ಆ ನಿನ್ನ ಪ್ರಾಣ ನನ್ನ ಗುಂಡಿಗೆ ಆಹುತಿ ಆಗ್ಬೇಕು. ನೋಡು ರೂಪ, ನನಗೆ ಈಗ ಅರ್ಥ ಆಗ್ತಾ ಇದೆ. ಹೆಣ್ಣು ಒಲಿದರೆ ನಾರಿ, ಮುಣಿದರೆ ಹೆಮ್ಮಾರಿ ಅಂತ. ಬೇಡ, ನೀನು ಹೇಳಿದಂತೆ ಆ ನಿನ್ನ ಕೊರಳಿಗೆ ತಾಳಿ ನಾನು ಕಟ್ತೀನಿ, ಸತಿ ಎಂದು ಸ್ವೀಕಾರ ಮಾಡ್ತೀನಿ. ದಯವಿಟ್ಟು ಹಿಂದೊಂದು ದಿನ ಯಾವುದೋ ಒಂದು ಸಿಟ್ಟಿನಲ್ಲಿ ನಿನಗೆ ಬಾಯಿಗೆ ಬಂದಂತೆ ಮಾತನಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಹಾಂ, ಆಚೆ ಪಿಸ್ತೂಲ್ ನಿಮಗೆ. ಅಷ್ಟು ಮೂರ್ಖಳು ನಾನಲ್ಲವೋ? ನಾನಲ್ಲ. ಚೇಳಿನ ವಿದ್ಯೆಯನ್ನು ಕಲಿತು ಹಾವಿನ ಹೊತ್ತದಲ್ಲಿ ಕೈ ಹಾಕುವುದು. ನಾನೀಗ ಎಲ್ಲ ವಿದ್ಯೆಯನ್ನು ಕಲಿತು ಎಲ್ಲಿಗೆ ಬಂದಿದೆ? ನೋಡು ರೂಪ, ನನ್ನ ಮನದಲ್ಲಿರುವ ಮಾತುಗಳನ್ನೆಲ್ಲ ನಿನ್ನ ಮುಂದೆ ಬಿತ್ತರಿಸಿದ್ದೀನಿ. ದಯವಿಟ್ಟು ನನ್ನನ್ನು ಕೊಲೆ ಮಾಡಬೇಡ. ನೀನು ಹೇಳಿದಂತೆ ನಾನು ನಿನ್ನ ಮುಂದೆ ಕೇಳ್ತೀನಿ. ಯಾಕಂದರೆ ಇದು ವಿರಸವಾಡುವ ಸಮಯವಲ್ಲ, ನಾನು ನೀನು ಸರಸವಾಡುವ ಸಮಯ. ಹೌದಾ? ಈ ಮಾತನ್ನು ಸತ್ಯವಾಗೂ ನೀವು ಹೇಳ್ತಾ ಇದ್ರಾ? ನೀವು ನನ್ನ ಕೊಳಿಗೆ ತಾಳಿ ಕಟ್ತೀರಾ? ಖಂಡಿತವಾಗಿ ಕಟ್ತೀನಿ. ನಂಬಬಹುದೇ ಆ ನಿಮ್ಮ ಮಾತನ್ನು? ಖಂಡಿತವಾಗಿ ನಂಬು. ಸರಿ, ಹಾಗಾದ್ರೆ ಬೇಗ ನನ್ನ ಕೊಳಿಗೆ ತಾಳಿ ಕಟ್ಟಿ. ಚೇಳಿನ ವಿದ್ಯೆನೇ ನೀನಿನ್ನು ಬಲ್ಲಿಲ್ಲ. ಆದರೆ ಕಾರ್ಕೂಟ ವಿಷ ಕಾರುವ ಸರ್ಪದ ಹುತ್ತಕ್ಕೆ ಕೈ ಇಡಲು ಬಂದಿದೆಯಲ್ಲ, ನಿನ್ನಂತ ಮುಟ್ಟಾಳ ಹೆಣ್ಣು ಯಾರು ಇಲ್ಲ ಈ ಜೀವನದಲ್ಲಿ ಅಂತ ಕಾಣುತ್ತೆ. ನೋಡು ರೂಪ, ಈ ಜನ್ಮವನ್ನು ಕಳೆದು ಮುಂದಿನ ಜನ್ಮದಲ್ಲಿ ಹುಟ್ಟಿ ಬಂದು ಒಳ್ಳೆ ವಿದ್ಯೆಯನ್ನು ಕಲೆ. ಕಾಮ ತುಂಬಿರುವೈ ಕರ್ಮನ ಗುಂಡಿಗೆ ಗುಂಡಿಟ್ಟು ಕೊಲೆ ಮಾಡಲು ಪ್ರಯತ್ನ ಪಡ್ತಾ ಇದೆಯಲ್ಲ, ನನ್ನನ್ನು ಎದುರು ಹಾಕಿಕೊಂಡವ್ರು ಯಾರು ಉಳಿದಿಲ್ಲ. ನನ್ನನ್ನು ಕೊಲೆ ಮಾಡ್ತೀನಿ ಅಂತ ಎದೆ ತಟ್ಟಿ ಬಂದಿದೆಯಲ್ಲ, ವೀರರಾಣಿಯಾಗಿ
ಗುಡ್ ಬಾಯ್. ಬರ್ತೀನಿ ಹೊಲಸು ಹೆಣ್ಣೆ, ಬರ್ತೀನಿ. ಕಾರ್ಮೇಂದ್ರ ನಿಂತಿಕೋ. ನನಗೆ ಮೋಸ ಮಾಡಿ ನನಗೆ ತಾಳಿ ಕಟ್ತೆ ನನ್ನನ್ನು ನಂಬಿಸಿ ನನ್ನನ್ನು ಕೊಲೆ ಮಾಡಿ ರೂಪ ಕೊನೆಗೂ ನನ್ನನ್ನು ಮೋಸ ಮಾಡಿದಲ್ಲ.